ಮಿತ್ರರೇ, ಮೂರನೇ ಓಡಿಯಲ್ಲಿ ಇಂಗ್ಲೆಂಡಿನ ಬೃಹತ್ ಮೊತ್ತವಾದ 387 ರನ್ ಚೇಸ್ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಕೊನೆಗೂ ಭಾರತ 360 ರನ್ ಗಳಿಸಲು ಮಾತ್ರ ಸಾಧ್ಯವಾಗಿ ಸರಣಿಯನ್ನು 1-2ರಿಂದ ಸೋಲಪ್ಪಿತು. ರೋಹಿತ್ ಶರ್ಮಾ ಶತಕ ದಾಖಲಿಸಿ 138ಕ್ಕೆ ಔಟ್ ಆದರು. ಶುಭಮನ್ ಗಿಲ್ 77 ರನ್, ಕೊಹ್ಲಿ 74 ರನ್ ಬಾರಿಸಿದರು. ಆದರೆ ಕಿಶನ್ ಅಯ್ಯರ್ ಮತ್ತೆ ಕೈಕೊಟ್ಟರು. ನಮ್ಮ ಬೌಲರ್ಗಳು ಎಡಬಿಡಂಗಿ ಬೌಲಿಂಗ್ ಮಾಡದೆ ಇಂಗ್ಲೆಂಡನ್ನು 350 ರನ್ಗಳಿಗಾದರೂ ಕಟ್ಟಿಹಾಕಿದ್ದರೆ ಸುಲಭವಾಗಿ ಭಾರತ ಗೆಲ್ಲುವ ಅವಕಾಶವಿತ್ತು. ಇಂಗ್ಲೆಂಡಿನ ಸ್ಯಾಮ್ ಕರನ್ ಬೌಲಿಂಗ್ ವೇರಿಯೇಷನ್ ಮೂಲಕ 4 ವಿಕೆಟ್ ಗಳಿಸಿಲ್ಲವೇ? ಆ ರೀತಿ ಬೌಲಿಂಗ್ ಮಾಡೋಕ್ಕೆ ನಮ್ಮ ಬೌಲರ್ಗಳಿಗೆ ಆಗಲಿಲ್ಲವೇ ಅನ್ನೋದೇ ಪ್ರಶ್ನೆಯಾಗಿದೆ. ಮಿತ್ರರೇ, ಅಬ್ಬಬ್ಬ ಎಂಥ ಸ್ಕೋರು! ಮೂರನೇ ಓಡಿಯಲ್ಲಿ ಭಾರತದ ಬೌಲರ್ಗಳ ಎಸೆತಗಳನ್ನು ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಚಚ್ಚಿ ಬಿಸಾಕಿದರು. 50 ಓವರ್ಗಳು ಮುಗಿದಾಗ ಇಂಗ್ಲೆಂಡ್ ಸ್ಕೋರ್ ಆಗಿದ್ದಷ್ಟು ಬರೋಬ್ಬರಿ 387 ರನ್. ಬಹುಶಃ ಇದು ಭಾರತದ ವಿರುದ್ಧ ಇಂಗ್ಲೆಂಡ್ನ ರೆಕಾರ್ಡ್ ಸ್ಕೋರ್ ಆಗಿ ಕಾಣುತ್ತದೆ. ಮಿತ್ರರೇ, ಇಂಗ್ಲೆಂಡ್ನ ಲಾರ್ಡ್ಸ್ ಪಿಚ್ನಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ನಡುವೆ ಮೂರನೇ ಓಡಿಐ ನಡೀತಾ ಇದೆ. ಅಲ್ಲಿ ಬೌಲಿಂಗ್ ಮಾಡುವ ನಮ್ಮ ವೇಗಿಗಳನ್ನು ಗಮನಿಸಿದಾಗ ಭಾರತ ತಂಡ ಬೌಲಿಂಗ್ ವಿಭಾಗದಲ್ಲಿ ಎಷ್ಟೊಂದು ದುರ್ಬಲ ಎನ್ನುವುದನ್ನು ಸಾಬೀತು ಮಾಡಿದೆ. ಯಾವಾಗ ಜಸ್ಪ್ರೀತ್ ಬುಮ್ರಾ ಮೂರನೇ ಓಡಿನಲ್ಲಿ ಆಡಲಿಲ್ಲವೋ ಆಗಲೇ ಬೌಲಿಂಗ್ ವಿಭಾಗದ ಬಂಡವಾಳ ಎಲ್ಲ ಬಯಲಾಗ್ತಾ ಇದೆ. ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್, ಜಿ ಬ್ರಾರ್, ಪ್ರಸಿದ್ಧ ಕೃಷ್ಣ ಇವರನ್ನೆಲ್ಲ ಗಂಭೀರ್ ಯಾಕೆ ಆಯ್ಕೆ ಮಾಡಿದರೋ ದೇವರಿಗೆ ಗೊತ್ತು. ಗೌತಮ್ ಗಂಭೀರ್ ಅವರಿಗೆ ಈ ಬೌಲರ್ಗಳ ಮೇಲೆ ಅಷ್ಟೊಂದು ಅನುರಾಗ ಹುಟ್ಟಿದ್ದು ಹೇಗೆ ಎನ್ನುವುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಡಕೆಟ್ ನೂರ್ 41, ಬೆಥೆಲ್ 91, ಜೋಯ್ ರೂಟ್ 74, ಬಟ್ಲರ್ ಅಜಯ್ 41 ಭಾರತದ ಬೌಲರ್ಗಳನ್ನು ಮನ ಬಂದಂತೆ ಚಚ್ಚಿದರು. ಅಲ್ಲಿ ಕುಳಿತ ಇಂಗ್ಲೆಂಡ್ ಪ್ರೇಕ್ಷಕರಿಗೆ ಮಾತ್ರ ಮನರಂಜನೆಯ ಮಹಾಪೂರ. ಇಂಗ್ಲೆಂಡ್ ಪಿಚ್ಗಳಲ್ಲಿ ಬೌಲಿಂಗ್ ಮಾಡುವ ವೇರಿಯೇಷನ್ಗಳಿರಬೇಕು. ಒಂದೇ ಥರ ಬೌಲಿಂಗ್ ಮಾಡ್ತಾ ಇದ್ದರೆ ಹೊಡೆದು ಚಚ್ಚುವುದು ಸುಲಭ. ಈಗ ಆಗ್ತಾ ಇರೋದು ಅದೇ. ಅಲ್ಲಿ ಯಾವ ಬೌಲರ್ಗೂ ಬುಮ್ರಾ ರೀತಿಯಲ್ಲಿ ಬಾಲ್ ಸ್ವಿಂಗ್ ಮಾಡೋಕ್ಕೆ ಬರೋಲ್ಲ. ಅಂದರೆ ಇವರನ್ನೆಲ್ಲ ಯಾವ ಕರ್ಮಕ್ಕೆ ಇಂಡಿಯಾ ಟೀಮ್ನಲ್ಲಿ ಇಟ್ಟುಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವೇರಿಯೇಷನ್ ಬೌಲಿಂಗ್ ಮಾಡೋದಲ್ಲಿ ಬುಮ್ರಾ, ಭುವನೇಶ್ವರ್ ಕುಮಾರ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಸಿರಾಜ್, ಶಮಿ, ನಿತೀಶ್ ಕುಮಾರ್ ರೆಡ್ಡಿ, ಕಾಂಬೋಜ್ ಪಳಗಿದವರು. ಇಂಗ್ಲೆಂಡ್ ಪಿಚ್ಗೆ ಸೂಟ್ ಆಗುವಂಥ ಫಾಸ್ಟ್ ಬೌಲರ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಗಂಭೀರ್ಗೆ ಗೊತ್ತಾಗಲೇ ಇಲ್ವೇ? ಅಂತೂ ಈ ಮೂರನೇ ಓಡಿಯನ್ನು ಕೂಡ ಸೋತು ಶರಣ ಆಯ್ತದೆ. ಇನ್ನೊಂದು ವಿಚಾರ ಏನಂದರೆ, ಗಂಭೀರ್ನನ್ನು ತೆಗೆದು ಬೇರೆ ಹೆಡ್ ಕೋಚ್ ಹಾಕೋದು ಕಷ್ಟ. ಏಕೆಂದರೆ ಗಂಭೀರ್ ಹೆಡ್ ಕೋಚ್ ಟರ್ಮ್ 2027 ಡಿಸೆಂಬರ್ವರೆಗೂ ಇದೆ. ಈಗಲೇ ತೆಗೆದರೆ ಅವರಿಗೆ BCCI ಸಾಕಷ್ಟು ಪರಿಹಾರ ಕೊಟ್ಟು ಕಳಿಸಬೇಕಾಗುತ್ತೆ. ಹಾಗಾದರೆ 2027 ಡಿಸೆಂಬರ್ವರೆಗೆ ನಮ್ಮ ಭಾರತ ಕ್ರಿಕೆಟ್ ಮರ್ಯಾದೆ ಉಳಿಸ್ಕೊಳ್ಳೋದು ಹೇಗೆ? ಅದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಏಕೆಂದರೆ ಗಂಭೀರ್ ಇರೋ ತನಕ ಅವರಿಗೆ ಇಷ್ಟವಾದವ್ರನ್ನ ಮಾತ್ರ ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಅವರೆಲ್ಲ ಹೇಗೆ ಆಡ್ತಾರೆ ಅನ್ನೋದು ಈಗಾಗಲೇ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ T20 ಮತ್ತು ಏಕದಿನ ಪಂದ್ಯಗಳಲ್ಲಿ ಸಾಬೀತಾಗಿದೆ. ಗಂಭೀರ್ ಅವರನ್ನು ಈ ಕುರಿತು ಕೇಳಿದರೆ ಭಾರತ ತಂಡ ಟ್ರಾನ್ಸಿಷನ್ ಸ್ಟೇಜ್ನಲ್ಲಿದೆ ಅಂತಾರೆ. ಹಳಬರೆಲ್ಲ ಹೋಗಿ ಹೊಸಬರು ಬಂದಾಗ ಅವರು ಕಲಿಯೋದಕ್ಕೆ ಟೈಮ್ ಬೇಕು ಅಂತ ಹೇಳ್ತಾರೆ. ಈಗಿರೋ ತಂಡದ ಹೊಸಬರು ಟ್ರಾನ್ಸಿಷನ್ ಸ್ಟೇಜ್ನಲ್ಲಿ ಇರಬಹುದು. ಆದರೆ ಭಾರತ ಕ್ರಿಕೆಟ್ನಲ್ಲಿ ಇನ್ನೂ ಅನೇಕ ಮಂದಿ ಯುವ ಪ್ರತಿಭಾವಂತರಿದ್ದಾರೆ. ಅವರಿಗೆ ಇಂಗ್ಲೆಂಡ್ನಲ್ಲಿ ಆಡಿದ ಅನುಭವ ಇದೆ. ಹಳಬರು ಎಷ್ಟು ವರ್ಷಗಳಲ್ಲಿ ಆಡಿದ್ದರು. ಅವರೆಲ್ಲ ರಿಟೈರ್ ಆಗಿ ಹೋಗುವಷ್ಟರಲ್ಲಿ ಹೊಸಬರಿಗೆ ಟ್ರೈನಿಂಗ್ ಕೊಡೋಕ್ಕೆ ಆಗಲಿಲ್ಲವೇ? BCCI IPLನಿಂದ ಬರುವ ಅಪಾರ ದುಡ್ಡು, ಹೆಸರು, ಕೀರ್ತಿಯಿಂದ ಸುಖ ಸಾಗರದಲ್ಲಿ ಮುಳುಗಿದೆ. ಆದರೆ ಹೊಸಬರಿಗೆ ಇಂಗ್ಲೆಂಡ್ ಪಿಚ್ಗಳಲ್ಲಿ ಟ್ರೈನಿಂಗ್ ಕೊಡೋಕ್ಕೆ ನಾನು ಅಲ್ಲೇ ಅಂತ ಇದೆ. IPLನ ಎಲ್ಲ ಪಂದ್ಯಗಳು ಬೇಡ, ಕೆಲವು ಪಂದ್ಯಗಳನ್ನಾದರೂ ಇಂಗ್ಲೆಂಡ್ನಲ್ಲಿ ಆಡಿಸ್ಬೋದಲ್ಲವೇ? ಆದರೆ ಆಟಗಾರರ ಪ್ರಯಾಣ ವೆಚ್ಚ, ವಸತಿ ವೆಚ್ಚ, ಮೈದಾನದ ಬಾಡಿಗೆ ವೆಚ್ಚ ಎಲ್ಲವೂ ಖರ್ಚಾಗುತ್ತೆ. ಅದಕ್ಕೆಲ್ಲ BCCI ದುಡ್ಡು ಖರ್ಚು ಮಾಡಬೇಕು. ಅದು ಅಲ್ಲದೆ ವಿದೇಶದ ಯಾವುದೇ T20ಯಲ್ಲಿ ಆಡೋಕ್ಕೆ IPL ಆಟಗಾರರಿಗೆ ಅನುಮತಿ ನೀಡೋಲ್ಲ. ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು ಎಂಬ ನೀತಿಯನ್ನು BCCI ಅನುಸರಿಸಿದರೆ ನಮ್ಮಂಥ ಕ್ರಿಕೆಟ್ ಪ್ರೇಮಿಗಳ ಗತಿ ಏನಾಗಬೇಕು? ವಿದೇಶ ಪಿಚ್ಗಳಲ್ಲಿ 0 ಸಾಧನೆ ಮಾಡೋ ಆಟಗಾರರನ್ನು IPLನಲ್ಲಿ ಹೀರೋಗಳಂತೆ ಪೂಜಿಸಬೇಕಾ? ಈಗ ಆಗ್ತಾ ಇರೋದು ಅದೇ. ಈಗ ಭಾರತ T20 ಮತ್ತು ODI ತಂಡಗಳಲ್ಲಿರುವ ಅನುಪಯುಕ್ತ ವೇಗಿಗಳನ್ನು, ಅನುಪಯುಕ್ತ ಬ್ಯಾಟ್ಸ್ಮನ್ಗಳನ್ನು ತೆಗೆದು ಸಮರ್ಥರನ್ನು ನೇಮಿಸಿಕೊಂಡು ಸಂಪೂರ್ಣ ಸರ್ಜರಿಯನ್ನೇ ಮಾಡಿದರೆ ಭಾರತೀಯ ಕ್ರಿಕೆಟ್ಗೆ ಉಳಿಗಾಲ. ಇಲ್ಲದಿದ್ದರೆ ಮತ್ತೆ ಅದೇ ಕತೆ, ಅದೇ ವ್ಯತೆ. ಮಿತ್ರರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.